ಸರ್ವೇ ಭವಂತು ಸುಖಿನಃ. ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಂದಿನ ಭಕ್ತಿ ಸಂದೇಶವನ್ನು ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಧೃತರಾಷ್ಟ್ರ ಹೇಳ್ತಾನೆ ಸಂಜಯನಿಗೆ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರು ಈಗ ಏನು ಮಾಡ್ತಾ ಇದ್ದಾರೆ ನನಗೆ ದಯವಿಟ್ಟು ತಿಳಿಸು ಸಂಜಯ ಅಂತ ಕೇಳ್ತಾ ಇದ್ದಾನೆ. ಇದು ಮೊದಲನೇ ಶ್ಲೋಕ, ಭಗವದ್ಗೀತೆಯದ್ದು ಮೊದಲನೇ ಅಧ್ಯಾಯ ಮೊದಲನೇ ಶ್ಲೋಕ. ಬಹಳ ಮಹತ್ವವಾದಂತಹ ವಿಷಯ ಅದರಲ್ಲಿ ಅಡಗಿದೆ. ಧೃತರಾಷ್ಟ್ರ ತನ್ನ ತಮ್ಮನ ಮಕ್ಕಳಾದ ಪಾಂಡವರನ್ನ ಬೇರೆಯವರು ಅಂತ ನೋಡ್ತಾ ಇದ್ದಾನೆ. ಈ ಶ್ಲೋಕದಲ್ಲೂ ಕೂಡ ಯುದ್ಧ ಮಾಡಕ್ಕೆ ಹೊರಟಿದ್ದಾರೆ, ಯುದ್ಧದಲ್ಲಿ ಯಾರೂ ಉಳಿಯೋದಿಲ್ಲ ಅಂತ ತಿಳಿದಿದೆ. ಅಷ್ಟಾದರೂ ಕೂಡ ಆ ಒಂದು ವಿನಾಶ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಪಾಂಡವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಭೇದವನ್ನೇ ತೋರಿಸ್ತಾ ಇದ್ದಾನೆ ಹೊರತು ನನ್ನ ತಮ್ಮನ ಮಕ್ಕಳು ನನ್ನ ಬಾಯಿ ತುಂಬ ದೊಡ್ಡಪ್ಪ ದೊಡ್ಡಪ್ಪ ಅಂತ ಕರೆದು ಓಡಾಡ್ತಾ ಇದ್ದವರು ಅವರು ಸಾಯಬಹುದಲ್ಲ, ಅವರ ಕುಟುಂಬದವರೆಲ್ಲರೂ ಸಾಯಬಹುದಲ್ಲ ಅನ್ನುವಂತಹ ಯೋಚನೆ ಇನ್ನೂ ಅವನಿಗೆ ಬರಲೇ ಇಲ್ಲ. ಮತ್ತೆ ಇಲ್ಲಿ ಮೊದಲನೆಯ ಶಬ್ದ ಧರ್ಮಕ್ಷೇತ್ರೇ ಅಂತ ಇದೆ. ಧರ್ಮಕ್ಷೇತ್ರ, ಕುರುಕ್ಷೇತ್ರವನ್ನು ಯಾಕೆ ಅವರು ಆರಿಸಿಕೊಂಡ್ರು ಅಂತಂದರೆ ಅಲ್ಲಿ ಅನೇಕ ಸಹಸ್ರಾರು ವರ್ಷಗಳಿಂದ ಯುಗಾಂತರದಿಂದ ಹವನ ಹೋಮಾದಿಗಳು ನಡೆದಿರುತ್ತೆ. ಹಾಗಾಗಿ ಧರ್ಮ ಅನ್ನೋದು ಆ ಮಣ್ಣಿನಲ್ಲಿ ಕೂಡ ಇರುತ್ತೆ. ಆ ಮಣ್ಣಿನಲ್ಲಿ ನಿಂತು ಯುದ್ಧ ಮಾಡಿದಾಗ ಅಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನೂ ಧರ್ಮದ ಮಾರ್ಗದಲ್ಲೇ ಕರೆದೊಯ್ಯುತ್ತೆ, ಮತ್ತೆ ಧರ್ಮದ್ದೇ ಜಯವಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಇಲ್ಲಿ ನಾವು ತಿಳ್ಕೋಬೇಕು. ಆ ಒಂದು ಭಯದಿಂದಲೇ ಧೃತರಾಷ್ಟ್ರ ಧರ್ಮಕ್ಷೇತ್ರೇ ಅಂತ ಕೇಳ್ತಾ ಇದ್ದಾನೆ. ಕಳವಳ ಇದೆ ಅವನಿಗೆ, ನನ್ನ ಮಕ್ಕಳು ಧರ್ಮಿಷ್ಠರಲ್ಲ, ಅವರು ಸೋಲ್ತಾರೆ ಅನ್ನುವಂತಹ ವಿಷಯ ಅವನಿಗೆ ಗೊತ್ತಿದೆ. ಹಾಗಾದರೂ ಕೂಡ ಇನ್ನು ಆ ಸಮಯದಲ್ಲೂ ಕೂಡ ಅವನಿಗೆ ತನ್ನ ಮಕ್ಕಳ ಮೇಲಿದ್ದಂತಹ ಕುರುಡು ವ್ಯಾಮೋಹ ಹೋಗಿಲ್ಲ. ಇಷ್ಟೆಲ್ಲ ವಿಷಯಗಳನ್ನು ನಾವು ಈ ಶ್ಲೋಕದಿಂದ ಅರಿತುಕೊಳ್ಳಬಹುದಾಗಿದೆ. ದಿನ ಭವಿಷ್ಯವನ್ನು ನೋಡೋಣ. ಇಂದಿನ ಪಂಚಾಂಗವನ್ನು ಮೊದಲು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು ಜುಲೈ 1ನೇ ತಾರೀಕು ಮಂಗಳವಾರ ಮತ್ತು ಷಷ್ಠಿ ತಿಥಿ ಮತ್ತು ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಬನ್ನಿ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಇರುವಂತಹ ಸಂದರ್ಭ ಹೆಚ್ಚು. ನಿಮ್ಮ ಪಂಚಮ ಭಾವದಲ್ಲಿ ಚಂದ್ರ ಇರೋದ್ರಿಂದ ಪ್ರೇಮ ಪ್ರೀತಿ ದಾಂಪತ್ಯ ಇಂತಹ ಪ್ರಕರಣಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗುತ್ತೆ. ಮತ್ತು ಮಕ್ಕಳು ಇರುವಂತಹ ಪೋಷಕರಿಗೆ ಮಕ್ಕಳಿಂದ ಇವತ್ತು ಕಿರಿಕಿರಿ ಇದೆ. ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಚಾರಗಳಲ್ಲಿ ಧನದ ತೊಂದರೆ ಆಗಬಹುದು ಇಂದು. ಆದ್ದರಿಂದ ಇವತ್ತು ಹೂಡಿಕೆ ಮಾಡೋದಕ್ಕೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಕ್ಕೆ ಒಳ್ಳೆಯ ದಿನ ಅಲ್ಲ. ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್ ಇದರಲ್ಲೆಲ್ಲ ಇದ್ದೀರಿ, ಟ್ರೇಡಿಂಗ್ ಎಲ್ಲ ಮಾಡ್ತಾ ಇದ್ದೀರಿ, ಇಂದು ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ವೃಷಭ ರಾಶಿಯವರಿಗೆ ಇಂದು ಸ್ವಲ್ಪ ನಿಮ್ಮ ತಾಯಿಯ ವಿಚಾರದಿಂದ ಅಥವಾ ಮನೆಯ ಆಸ್ತಿಪಾಸ್ತಿ ವಿಚಾರದಿಂದ ಸ್ವಲ್ಪ ತಲೆನೋವು ಉಂಟಾಗುತ್ತಿದೆ. ತಾಯಿಗೆ ನಿಮ್ಮ ಅವಶ್ಯಕತೆ ಮತ್ತು ನಿಮ್ಮ ಜೊತೆಗೆ ಮಾತಾಡುವಂತಹ ಅವಶ್ಯಕತೆ ಇಂದು ಹೆಚ್ಚಿರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಯಾರ್ಯಾರು ರಿಯಲ್ ಎಸ್ಟೇಟ್, ಕೋರ್ಟ್ ಮ್ಯಾಟರ್ಸ್ ಇತ್ಯಾದಿ, ಟ್ಯಾಕ್ಸೇಷನ್ ಇತ್ಯಾದಿಗಳಲ್ಲೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತಹವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗೋದಿದೆ. ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮತ್ತು ಅಡಚಣೆಗಳು ಸ್ವಲ್ಪ ಹೆಚ್ಚಾಗಬಹುದು. ಮಿಥುನ ರಾಶಿಯವರಿಗೆ ಇಂದು ಬಹಳನೇ ಶುಭ ದಿನ. ಮನಸ್ಸಿಗೆ ನೆಮ್ಮದಿ ಮತ್ತು ಇವತ್ತು ನಿಮಗೆ ಧೈರ್ಯ ಹೆಚ್ಚು, ಆತ್ಮವಿಶ್ವಾಸ ಹೆಚ್ಚು. ಇದನ್ನು ಓವರ್ ಕಾನ್ಫಿಡೆನ್ಸ್ ಅಂತ ಮಾಡಿಕೊಂಡು ಬೇರೆಯವರ ಜೊತೆಗೆ ಏನೇನೋ ಮಾತಾಡಿಬಿಡಬೇಡಿ. ನಿಮ್ಮ ಭಾವನೆಗಳನ್ನು ಮತ್ತು ಮಾತನ್ನು ಇಂದು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳಬೇಕು. ಮತ್ತು ಇಂದು ಬಂಧು ಬಾಂಧವರಿಂದ ಹಾಗೂ ನಿಮ್ಮ ಸಹೋದರ ಸಹೋದರಿಯರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಮನೆಯ ಒಳಗೇನೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಪರಿಹರಿಸಬೇಕಾಗತ್ತೆ. ಸಂಸಾರದ ವಿಷಯದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು, ಮನಸ್ಸಿಗೆ ಕ್ಲೇಶ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಇಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. 3-4 ದಿನಗಳ ಹಿಂದಿಂದ ನಿಮ್ಮ ಮನಸ್ಸಿಗೆ ಕ್ಲೇಶವಾಗಿತ್ತು, ಅದೆಲ್ಲವೂ ಈಗ ಪರಿಹಾರವಾಗುತ್ತೆ. ಕಾಂತಿಯಿಂದ ನೀವು ಬೆಳಗ್ತಾ ಇರ್ತೀರಿ. ಬೇರೆಯವರಿಗೂ ಕೂಡ ನಿಮ್ಮ ಮನಃಶಾಂತಿಯನ್ನು ನೀವು ಇವತ್ತು ಹಂಚಿಕೊಳ್ಳಬಹುದು. ಕನ್ಯಾ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ದಿನ ಏನೂ ಅಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮನೆಯಲ್ಲಿ ಮತ್ತು
ನಿಮ್ಮ ಪ್ರೀತಿ ಪಾತ್ರರ ಮಧ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು, ಮನಸ್ಸಿಗೆ ಕಸಿವಿಸಿ ಆಗಬಹುದು. ಆದ್ದರಿಂದ ಇಂದು ಸ್ವಲ್ಪ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ, ದೈಹಿಕ ಮಾನಸಿಕ ಎಲ್ಲ ಆರೋಗ್ಯದ ಬಗ್ಗೆ ಕೂಡ ನೀವು ಗಮನವನ್ನು ಜಾಸ್ತಿ ಕೊಡಬೇಕಾಗಿ ಬರುತ್ತೆ. ತುಲಾ ರಾಶಿಯವರಿಗೆ ಇದು ಬಹಳನೇ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ನೆಮ್ಮದಿ ಮತ್ತು ಗುಂಪುಗಳಿಂದ ಇಂದು ನಿಮಗೆ ಧನಾಗಮವಾಗುವಂತಹ ಸಾಧ್ಯತೆಗಳು ಹೆಚ್ಚು ಇರುತ್ತೆ. ಆದ್ದರಿಂದ ನೆಟ್ವರ್ಕಿಂಗ್ ಅಂತ ಹೇಳ್ತಾರೆ ನೋಡಿ, ನೆಟ್ವರ್ಕ್ ಈಸ್ ನೆಟ್ ವರ್ತ್. ಹೀಗಾಗಿ ಯಾರ್ಯಾರು ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇದ್ದೀರಿ, ನೀವು ಇಂದು ಹೆಚ್ಚಿನ ಜನರ ಜೊತೆ ಮಾತನಾಡಿದರೆ ನಿಮಗೆ ಧನಾಗಮ ಕುದುರುವಂತಹ ಸಾಧ್ಯತೆಗಳು ಹೆಚ್ಚು. ಇಷ್ಟಾರ್ಥ ಸ್ಥಿತಿ. ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಕಾರ್ಯಕ್ಷೇತ್ರ ಮತ್ತು ಮನೆಯ ಜವಾಬ್ದಾರಿಗಳ ಮಧ್ಯೆ ಸಮತೋಲನವನ್ನು ಏರ್ಪಡಿಸೋದು ಬಹಳ ಕಷ್ಟವಾಗುತ್ತೆ. ಮನೆ ಕಡೆ ಗಮನ ಕೊಟ್ಟರೆ ಆಫೀಸಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆಫೀಸಲ್ಲಿ ಜಾಸ್ತಿ ಗಮನ ಕೊಟ್ಟರೆ ಮನೆ ಕಡೆ ತೊಂದರೆ ಆಗುತ್ತೆ. ನೀವು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ಮನೆಯಿಂದ ಕಾಲ್ಗಳು ಬರುವಂತಹ ಸಾಧ್ಯತೆ ತುಂಬ ಇರುತ್ತೆ. ಆದ್ದರಿಂದ ಇವತ್ತು ಮಾನಸಿಕವಾಗಿ ಅದೆಲ್ಲದಕ್ಕೂ ನೀವು ತಯಾರಾಗಿಬಿಟ್ಟಿದ್ರೆ ಒಳ್ಳೆಯದು ಅಂತ ಕಾಣುತ್ತೆ. ಮನೆಯ ಸ್ಟ್ರೆಸ್ಸನ್ನು ಆಫೀಸಲ್ಲಿ ನಿಮ್ಮ ಸಹೋದ್ಯೋಗಿಗಳ ಮೇಲೆ ತೀರಿಸಿಬಿಡಬೇಡಿ. ಇಂದು ಬಹಳನೇ ಒಂದು ಇಮೋಷನಲ್ ಇಂಟೆಲಿಜೆನ್ಸ್ ಅದು ಇಂದು ಅವಶ್ಯಕವಾಗಿರುತ್ತೆ. ಧನು ರಾಶಿಯವರಿಗೆ ನಿಮ್ಮ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಸ್ವಲ್ಪ ಅದೃಷ್ಟ ಪರೀಕ್ಷೆ ನಡೆದಂತೆ ಭಾಸವಾಗುತ್ತೆ, ಆದರೂ ಕೂಡ ನಾಳೆಯ ಹೊತ್ತಿಗೆ ಎಲ್ಲವೂ ಸರಿ ಹೋಗಿರುತ್ತೆ. ಇಂದು ಬಾಸ್ಗಳು ಮತ್ತು ದೊಡ್ಡವರು ನಿಮ್ಮನ್ನು ನೋಡ್ತಾ ಇರ್ತಾರೆ, ಏನು ಮಾಡ್ತೀರಿ ಅಂತ ಕುತೂಹಲದಿಂದ, ಮತ್ತು ಯಾವ ರೀತಿಯಲ್ಲಿ ನಿಮ್ಮನ್ನು ಅವರು ಒಂದು ಸ್ವಲ್ಪ ಬುದ್ಧಿವಾದ ಹೇಳಲಿಕ್ಕೆ ಸಾಧ್ಯವಾಗುತ್ತೆ, ನಿಮಗೆ ಯಾವ ರೀತಿ ತಮ್ಮ ಮಾತನ್ನು ನೀವು ಕೇಳುವಂತೆ ಮಾಡಲಿಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಕಡೆ ನೋಡ್ತಾ ಇರ್ತಾರೆ. ಸಿಟ್ಟು ಮಾಡಿಕೊಳ್ಳಬಾರದು, ಬಹಳ ವಿವೇಕವಾಗಿ ಮತ್ತು ಬಹಳ ಸಂಯಮದಿಂದ ಇಂದಿನ ದಿನವನ್ನು ನೀವು ನಡೆಸಿಕೊಳ್ಳಬೇಕಾಗತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಅಷ್ಟಮ ಭಾವದಲ್ಲಿ ಚಂದ್ರ ಇದ್ದಾನೆ. ಮನಸ್ಸಿಗೆ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಮತ್ತು ನಿಮ್ಮ ಹೃದಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ, ರೋಗದ ಬಗ್ಗೆ ಅಲ್ಲ, ಮಾನಸಿಕ ಪರಿಸ್ಥಿತಿಗಳ ಬಗ್ಗೆ, ಇಂದು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಇಂದು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಆದರೂ ಕೂಡ ನೀವು ಎಷ್ಟೇ ಪ್ರತಿಕ್ರಿಯೆ ತೋರಿಸಿದ್ರು ಅವರಿಂದ ನಿಮಗೆ ಬೇಕಾದಂತಹ ಒಂದು ಮಾತುಕತೆ ಅಥವಾ ಅಕ್ಕರೆ ಪ್ರಾಪ್ತಿಯಾಗದೆ ಹೋಗಬಹುದು. ನಾಳೆಯ ದಿನ ಎಲ್ಲವೂ ಸರಿ ಹೋಗುತ್ತೆ. ಮುಖ್ಯ ಯಾವುದೇ ನಿರ್ಧಾರಗಳನ್ನು ಇಂದು ಮಾಡೋದು ಒಳ್ಳೆಯದಲ್ಲ. ಕುಂಭರಾಶಿಯವರಿಗೆ ಇಂದು ಬಹಳನೇ ಉತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಪ್ರೀತಿಯನ್ನು ನೋಡ್ತೀರಿ. ನಿಮ್ಮ ಕುಟುಂಬದವರಿಂದ, ಮಿತ್ರರಿಂದ, ಸಹೋದ್ಯೋಗಿಗಳಿಂದ ಹಾಗೂ ನಿಮ್ಮ ಜೀವನ ಸಂಗಾತಿಯಿಂದ ಮನಸ್ಸಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಮತ್ತು ಈ ನೆಮ್ಮದಿಯಿಂದ ಬೇರೆಯವರಿಗೆ ಮುಂದೆ ಹೋಗಲಿಕ್ಕೆ ನೀವು ಬಿಟ್ಟಾಗ ಅದರಿಂದ ಇನ್ನೂ ಹೆಚ್ಚಿನ ನೆಮ್ಮದಿಯನ್ನು ಕಾಣ್ತೀರಿ. ಹಿಂದೆ ನಿಂತು ಸ್ವಲ್ಪ ಅವರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಇಂದು ನೀವು ಧೈರ್ಯ ಹೇಳಬೇಕಾದಂತಹ ದಿವಸ. ಮೀನರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಆದರೂ ಕೂಡ ಅತಿಯಾದ ಆತ್ಮವಿಶ್ವಾಸ ಬೇಡ. ಅತಿ ಸರ್ವತ್ರ ವರ್ಜಯೇತ್. ಎಲ್ಲೂ ಕೂಡ ಅತಿಯಾಗಿ ಏನನ್ನೂ ಮಾಡಬಾರದು. ಹಾಗಾಗಿ ಇವತ್ತು ಅತಿಯಾದದ್ದನ್ನೇನು ಮಾಡಬೇಡಿ. ಬಹಳ ಶಕ್ತಿ ಇರುತ್ತೆ, ಏನು ಬೇಕಾದರೂ ಸಾಧಿಸಿ ಬಿಡಬಹುದು ಅನ್ನುವಂತಹ ಒಂದು ಮನೋಭಾವ ಇರುತ್ತೆ. ಅದರ ಕಡೆ ಹೆಚ್ಚಿನ ಗಮನ ಕೊಡಬೇಡಿ. ಎಲ್ಲವೂ ಸರಿಯಾಗಿ ನಡೀತಾ ಇರುತ್ತೆ, ನೀವಿದ್ದಂತೆ ನೀವು ಇರಬೇಕು. ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠನ ಮಾಡ್ತಾ ಇರಿ. ಭಕ್ತಿ ಮಾರ್ಗದಲ್ಲಿ ನಡೆಯೋದ್ರಿಂದ ಯಾವುದೇ ತೊಂದರೆ ಬಂದರೂ ಕೂಡ ಭಗವಂತ ನಮ್ಮನ್ನು ಖಂಡಿತವಾಗಲೂ ಕಾಪಾಡ್ತಾನೆ. ಎಲ್ಲರಿಗೂ ಶುಭಮಸ್ತು.